ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಹಿಂದಿನ ಸಂಚಿಕೆಯಲ್ಲಿ ವಾಕ್ಯದ ರಚನೆ ಹಾಗೆ ವಾಕ್ಯದ ವಿಧಗಳ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಇವತ್ತು ಕರ್ತರಿ ಪ್ರಯೋಗ ಹಾಗೆ ಕರ್ಮಣಿ ಪ್ರಯೋಗದ ಬಗ್ಗೆ ತಿಳ್ಕೊಳ್ಳೋಣ. ಈ ಹಿಂದೆ ತಿಳ್ಕೊಂಡಂಗೆ ವಾಕ್ಯ ರಚನೆಯಲ್ಲಿ ಮುಖ್ಯವಾಗಿ 3 ಘಟಕಗಳು ಬರ್ತವೆ. 1 ಕರ್ತೃಪದ, 2 ಕರ್ಮಪದ, 3 ಕ್ರಿಯಾಪದ. ಇವು ಮೇನ್ ಕಾಂಪೊನೆಂಟ್ಸು ವಾಕ್ಯ ರಚನೆಯಲ್ಲಿ. ಹಿಂಗಂದ್ರೆ ಏನು ಅಂತಲೂ ಹೇಳಿದ್ದೀನಲ್ವಾ. ಕರ್ತೃ ಅಂತಂದರೆ ಕ್ರಿಯೆ ನಡೆಯೋದಕ್ಕೆ ಕಾರಣವಾಗಿರುವಂತಹ ವ್ಯಕ್ತಿ. ಕೆಲಸ ಯಾರು ಮಾಡ್ತಾ ಇದ್ದಾರೋ ಆ ವ್ಯಕ್ತಿಯನ್ನು ಕರ್ತೃ ಅಂತ ಕರಿತೀವಿ. ಉದಾಹರಣೆಗೆ, ರಾಮನು ಹಣ್ಣನ್ನು ತಿಂದನು. ರಾಮನು ಹಣ್ಣನ್ನು ತಿಂದನು. ಯಾರು ಹಣ್ಣು ತಿಂತಾ ಇದ್ದಾರೆ? ರಾಮ ತಿಂತಾ ಇದ್ದಾನೆ. ಹಣ್ಣು ತಿನ್ನುವಂಥ ಕೆಲಸವನ್ನು ಮಾಡ್ತಿರೋದು ಯಾರು ಅಂದರೆ ರಾಮ. ಹಾಗಾಗಿ ಇಲ್ಲಿ ಕರ್ತೃ ಅಂದರೆ ರಾಮ ಅಂತ ಅರ್ಥ. ನೆಕ್ಸ್ಟ್ ಕರ್ಮಪದ. ಕರ್ಮ ಅಂದರೆ ಕೆಲಸ ಅಂತ ಅರ್ಥ ಅಲ್ವಾ. ಕ್ರಿಯೆಗೆ ತುತ್ತಾಗಿರೋಂತಹ ವಸ್ತುವನ್ನು ನಾವು ಕರ್ಮ ಅಂತ ಕರಿತೀವಿ. ಈಗ ಒಂದು ಕೆಲಸ ನಡೀತಾ ಇದೆ ಅಂದರೆ ಯಾವ ವಸ್ತು ಮೇಲೆ ಕೆಲಸ ನಡೀತಾ ಇದೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಅದನ್ನು ನಾವು ಕರ್ಮಪದ ಅಂತ ಕರಿತೀವಿ. ಆಗಲೇ ಉದಾಹರಣೆ ನೋಡಿ, ರಾಮನು ಹಣ್ಣನ್ನು ತಿಂದನು. ರಾಮ ಏನು ತಿಂತಾ ಇದ್ದಾನೆ? ಹಣ್ಣನ್ನು ತಿಂತಾ ಇದ್ದಾನೆ. ಇಲ್ಲಿ ಹಣ್ಣು ಅನ್ನೋದು ಕರ್ಮಪದ. ನೆಕ್ಸ್ಟ್ ಕ್ರಿಯಾಪದ. ವಾಕ್ಯದಲ್ಲಿ ಏನು ಕೆಲಸ ನಡೀತಾ ಇದೆ ಅಂತ ಸೂಚಿಸೋದನ್ನು ನಾವು ಕ್ರಿಯಾಪದ ಅಂತ ಕರಿತೀವಿ. ರಾಮನು ಹಣ್ಣನ್ನು ತಿಂದನು. ರಾಮ ಹಣ್ಣನ್ನು ತಿಂತಾ ಇದ್ದಾನೆ. ತಿನ್ನುವಂಥ ಕೆಲಸ ನಡೀತಾ ಇದೆ ಅಲ್ವಾ. ಹಾಗಾಗಿ ಇಲ್ಲಿ ತಿಂದನು ಅಂತಂದರೆ ಅದು ಕ್ರಿಯಾಪದ. ಈ 3 ಕಾಂಪೊನೆಂಟ್ಸ್ನ ಕ್ರಮವಾಗಿ ಬಳಸ್ಕೊಂಡು ನಾವು ವಾಕ್ಯ ರಚನೆಯನ್ನು ಮಾಡ್ತೀವಿ. ಆಲ್ಮೋಸ್ಟ್ ನಮ್ಮ ಮಾತುಕತೆ ಕೂಡ ಇದೇ ಥರದಲ್ಲೇ ನಡೆಯುತ್ತೆ. ಒಂದು ವೇಳೆ ಈ ಕ್ರಮವನ್ನು ಬಿಟ್ಟು ಈ ಕರ್ತೃ ಕರ್ಮ ಕ್ರಿಯಾಪದ ಈ ಆರ್ಡರ್ನ ಬಿಟ್ಟು ಬೇರೆ ಥರದಲ್ಲಿ ವಾಕ್ಯ ರಚನೆ ಮಾಡ್ಬೋದಾ ಅಂತ ಅಂದರೆ ಖಂಡಿತವಾಗ್ಲೂ ಮಾಡ್ಬೋದು. ಆ ಥರ ಮಾಡಿದಾಗಲೂ ಯಾವುದೇ ರೀತಿಯ ಅರ್ಥ ಕೆಡೋದಿಲ್ಲ. ಯಾವುದೇ ರೀತಿಯ ಅರ್ಥ ಕೆಡದಂತೆ ನಾವು ವಾಕ್ಯವನ್ನು 2 ಬಗೆಯಲ್ಲಿ ಬರಿಬೋದು. ಒಂದು ಕರ್ತರಿ ಪ್ರಯೋಗ, ಮತ್ತೊಂದು ಕರ್ಮಣಿ ಪ್ರಯೋಗ. ಏನು ಕರ್ತರಿ ಪ್ರಯೋಗ ಅಂತ ಅಂದರೆ, ಆ್ಯಸ್ ಯೂಶುವಲ್ ಆವಾಗಲೇ ಹೇಳ್ದಂಗೆ ನಾವು ಪ್ರತಿನಿತ್ಯ ಮಾತಾಡುವಂತಹ ಭಾಷೆ ಅಥವಾ ಮಾತನಾಡುವಂತಹ ವಾಕ್ಯಗಳೆಲ್ಲವನ್ನು ನಾವು ಕರ್ತರಿ ಪ್ರಯೋಗದಲ್ಲೇ ಬಳಸೋದು. ಫಾರ್ ಎಕ್ಸಾಂಪಲ್, ರಾಮನು ಹಣ್ಣನ್ನು ತಿಂದನು. ನಾನು ಹಾಡನ್ನು ಕೇಳುತ್ತೇನೆ. ಹಸುವು ನೀರನ್ನು ಕುಡಿಯಿತು. ಇದೆಲ್ಲ ಕರ್ತರಿ ಪ್ರಯೋಗದಲ್ಲೇ ರಚನೆಯಾಗಿದೆ. ಯಾವ ಥರದಲ್ಲಿ ಅಂತಂದರೆ ಈ ಉದಾಹರಣೆಗಳನ್ನ ಒಂದು ಸಲ ಗಮನಿಸಿ. ರಾಮನು ಹಣ್ಣನ್ನು ತಿಂದನು. ನಾನು ಹಾಡನ್ನು ಕೇಳುತ್ತೇನೆ. ಹಸುವು ನೀರನ್ನು ಕುಡಿಯಿತು. ಇದರಲ್ಲಿ ರಾಮನು, ನಾನು, ಹಸುವು ಈ 3 ಕರ್ತೃಪದ. ಹಾಗೆ ಹಣ್ಣನ್ನು, ಹಾಡನ್ನು, ನೀರನ್ನು ಇದು ಕರ್ಮಪದ. ತಿಂದನು, ಕೇಳುತ್ತೇನೆ, ಕುಡಿಯಿತು ಇದು ಕ್ರಿಯಾಪದ. ಹಾಗೆ ವಾಕ್ಯ ರಚನೆಯಲ್ಲಿ ಯಾವ ಕ್ರಮವನ್ನು ನೋಡಿದ್ವಿ? ಕರ್ತೃ ಕರ್ಮ ಕ್ರಿಯಾ. ಇಲ್ಲಿ ಬಂದಿದೆಯಾ ಕರ್ತೃ ಕರ್ಮ ಕ್ರಿಯಾಪದ ಅಂತ? ಸೇಮ್ ಅದು ಹೆಂಗಿದೆಯೋ ಇಲ್ಲೂ ಹಾಗೆ ಬಂದಿದೆ. ಇದೇ ಇಲ್ಲಿನ ಮುಖ್ಯವಾದಂಥ ಅಂಶ. ಯಾಕಂದರೆ ಒಂದು ವಾಕ್ಯದಲ್ಲಿ ಕರ್ತೃ ಆರಂಭದಲ್ಲಿ ಬಂದಿದ್ರೆ, ಕೆಲಸ ಮಾಡುವಂಥ ವ್ಯಕ್ತಿ ಆರಂಭದಲ್ಲೇ ಬಂದಿದ್ರೆ ಕರ್ತೃ ಪ್ರಧಾನ ಅಂತ ಕರೆಸ್ಕೊಂಡ್ರೆ ಅದನ್ನು ಕರ್ತರಿ ಪ್ರಯೋಗದಲ್ಲಿ ರಚನೆ ಆಗಿದೆ ಆ ವಾಕ್ಯ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಇದೇ ಕರ್ತೃಪದ ಪ್ರಥಮ ವಿಭಕ್ತಿ ಪ್ರತ್ಯಯದಲ್ಲಿರುತ್ತೆ. ಕರ್ಮಪದ ದ್ವಿತೀಯ ವಿಭಕ್ತಿ ಪ್ರತ್ಯಯದಲ್ಲಿರುತ್ತೆ. ನೋಡಬೇಕಿದ್ರೆ ರಾಮನು, ನಾನು, ಹಸುವು ಇಲ್ಲಿ ಊ ಅಂತ ಬಂದಿದೆಯಲ್ಲ, ಇದೆಲ್ಲ ಪ್ರಥಮ ವಿಭಕ್ತಿ ಪ್ರತ್ಯಯ. ನೆಕ್ಸ್ಟು ಹಣ್ಣನ್ನು, ಹಾಡನ್ನು, ನೀರನ್ನು ಇಲ್ಲಿ ಅನ್ನು ಅನ್ನೋ ಪ್ರತ್ಯಯ ಬಂದಿದೆ. ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯ. ನೆಕ್ಸ್ಟ್ ಇರುವಂಥ ಕ್ರಿಯಾಪದ ಕರ್ತೃವಿನ ಲಿಂಗ ವಚನವನ್ನೇ ಅನುಸರಿಸುತ್ತೆ. ಉದಾಹರಣೆಗೆ, ಕರ್ತೃ ಪುರುಷವಾಚಕದಿಂದ ಆರಂಭ ಆದರೆ ಕ್ರಿಯಾಪದನೂ ಕೂಡ ಪುರುಷವಾಚಕನೇ ಆಗಿರುತ್ತೆ. ಒಂದು ವೇಳೆ ಕರ್ತೃ ಸ್ತ್ರೀವಾಚಕ ಆದರೆ ಕ್ರಿಯಾಪದನೂ ಕೂಡ ಸ್ತ್ರೀವಾಚಕದ್ದೇ ಆಗಿರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಕರ್ತರಿ ಪ್ರಯೋಗ ಅಂತಂದರೆ ನಾವು ಪ್ರತಿನಿತ್ಯ ಮಾತಾಡುವಂತಹ ವಾಕ್ಯಗಳೇ ಆಗಿರ್ತವೆ. ಇದನ್ನು ಮೀರಿ ಒಂದು 3 ಪಾಯಿಂಟ್ಸ್ ಹೇಳಬೇಕು ಅಂತಂದರೆ, ಕರ್ತರಿ ಪ್ರಯೋಗದಲ್ಲಿ ಬಹಳ ಮುಖ್ಯವಾಗಿ ಕರ್ತೃ ಕರ್ಮ ಕ್ರಿಯಾಪದ ಇದೇ ಕ್ರಮದಲ್ಲಿ ಒಂದು ವಾಕ್ಯ ರಚನೆ ಆಗಿರುತ್ತೆ. 2ನೇ ಪಾಯಿಂಟು, ಕರ್ತೃ ಪ್ರಧಾನವಾದಂಥ ವಾಕ್ಯ ಆಗಿರ್ತೈತೆ. ಆರಂಭದಲ್ಲಿ ಕರ್ತೃನೇ ಬರಬೇಕು. ಆ ಕರ್ತೃಪದ ಪ್ರಥಮ ವಿಭಕ್ತಿ ಪ್ರತ್ಯಯದಲ್ಲೇ ಇರಬೇಕು. ನೆಕ್ಸ್ಟ್ ಕರ್ಮಪದ ದ್ವಿತೀಯ ವಿಭಕ್ತಿ ಪ್ರತ್ಯಯವನ್ನು ಹೊಂದಿರಬೇಕು. ಕ್ರಿಯಾಪದ ಕರ್ತೃವಿನ ಲಿಂಗ ವಚನವನ್ನು ಅನುಸರಿಸ್ಕೊಂಡು ಬಂದಿರಬೇಕು. ಅದು ಪುರುಷ ಆದರೆ ಪುರುಷ ಕ್ರಿಯಾಪದ ಬರಬೇಕು, ಸ್ತ್ರೀ ಆದರೆ ಸ್ತ್ರೀ ಕ್ರಿಯಾಪದ ಬರಬೇಕು. ಉದಾಹರಣೆಗಳನ್ನ ನೋಡಿ. ಕವಿಯು ಕಥೆಯನ್ನು ಬರೆಯುತ್ತಾನೆ. ಭೀಮನು ಅನ್ನವನ್ನು ಉಂಡನು. ರಾಜು ರಾಣಿಯನ್ನು ನೂಕಿದನು. ಲತಾ ಗಾಡಿಯನ್ನು ತಳ್ಳಿದಳು. ಕೃಷ್ಣ ಕಂಸನನ್ನು ಕೊಂದನು. ರವಿ ಕಟ್ಟಿಗೆಯನ್ನು ಕೊಡಲಿಯಿಂದ ಸೀಳಿದನು. ಉದಾಹರಣೆಗಳನ್ನ ಗಮನಿಸಿದ್ರಾ? ಆರಂಭದಲ್ಲಿ ಕರ್ತೃಪದ ಬಂದಿದೆ, ನಂತರದಲ್ಲಿ ಕರ್ಮಪದ ಬಂದಿದೆ, ಕೊನೆಯಲ್ಲಿ ಕ್ರಿಯಾಪದದಿಂದ ಎಂಡಾಗ್ತಾ ಇದೆ. ಆರಂಭದ ಕರ್ತೃಪದದಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯ ಬಂದಿದೆ, ಕರ್ಮಪದದಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಬಂದಿದೆ. ಇನ್ನು ಕ್ರಿಯಾಪದ ಆಗಿರುವಂತಹ ಬರೆಯುತ್ತಾನೆ, ಉಂಡನು, ನೂಕಿದನು, ತಳ್ಳಿದಳು ಇದೆಲ್ಲ
ಕರ್ತೃವಿನ ಲಿಂಗವನ್ನು ಕರ್ತೃವಿನ ವಚನವನ್ನು ಅನುಸರಿಸ್ಕೊಂಡು ಕ್ರಿಯಾಪದ ಬರ್ತಾ ಇದೆ. ಕವಿಯು ಅಂತಂದರೆ ಅದು ಏಕವಚನ ಇದೆ. ಕವಿ ಅನ್ನೋದು ಪುರುಷ. ಬರೆಯುತ್ತಾನೆ ಇದು ಏಕವಚನ ಪುರುಷವಾಚಕ. ಭೀಮನು ಏಕವಚನ ಪುರುಷವಾಚಕ. ಉಂಡನು ಏಕವಚನ ಪುರುಷವಾಚಕ. ನೋಡಿ, ಈ ಥರ ನೇರವಾದಂತಹ ರಚನೆಯನ್ನು ಕರ್ತರಿ ಪ್ರಯೋಗ ಅಂತ ಕರಿತೀವಿ. ಕನ್ನಡದಲ್ಲಿ ಅತಿ ಹೆಚ್ಚು ಬಳಕೆಯಾಗುವಂತಹ ಕರ್ತರಿ ಪ್ರಯೋಗದ ಘಟಕಗಳನ್ನ ಅನುಸರಿಸ್ಕೊಂಡು ಕರ್ಮಣಿ ಪ್ರಯೋಗ ಕೂಡ ಬರುತ್ತೆ. ಆದರೆ ಅಲ್ಲಿ ನೇರವಾದಂತಹ ಕ್ರಮ ಬಳಕೆ ಆಗಿದೆಯಲ್ಲ, ಇಲ್ಲಿ ಆ ಥರ ಕ್ರಮ ಬಳಕೆ ಆಗೋದಿಲ್ಲ. ಮತ್ತು ಯಾವ ಥರ ವಾಕ್ಯ ರಚನೆ ಆಗುತ್ತೆ? ಕರ್ತೃ ಕರ್ಮ ಕ್ರಿಯಾಪದ ಇದೆ ಅಲ್ವಾ ಆರ್ಡರ್ ಅಂತ. ಅಂದರೆ ಅಲ್ಲಿ ವಾಕ್ಯದ ಆರಂಭ ಕರ್ತೃಪದದಿಂದ ಆಗಿತ್ತು. ಕರ್ತೃ ಪ್ರಾಧಾನ್ಯತೆಯನ್ನು ವಹಿಸ್ಕೊಂಡಿರೋದು ಕರ್ತರಿ ಪ್ರಯೋಗ. ಆದರೆ ಇಲ್ಲಿ ಕರ್ಮಪದ ಪ್ರಾಧಾನ್ಯತೆಯನ್ನು ವಹಿಸ್ಕೊಳ್ಳುತ್ತೆ. ಕರ್ಮಪದದಿಂದ ಪ್ರಾರಂಭವಾಗುವಂತಹ ವಾಕ್ಯಗಳ ರಚನೆ ಆದರೆ ಅದನ್ನು ಕರ್ಮಣಿ ಪ್ರಯೋಗ ಅಂತ ಕರಿತೀವಿ. ಇದು ಒಂದೇ ಪಾಯಿಂಟ ಮುಖ್ಯವಾಗೋದು. ಕರ್ತೃಸ್ಥಾನದಲ್ಲಿ ಕರ್ಮಪದ ಬಂತು ಅಂದರೆ ಅದು ಕರ್ಮಣಿ ಪ್ರಯೋಗ ಅಂತ ಅನ್ಸ್ಕೊಂಡ್ಬಿಡುತ್ತಾ ಅಂತಂದರೆ ಇಲ್ಲ. ಈ ಕರ್ಮಪದ ಪ್ರಥಮ ವಿಭಕ್ತಿ ಪ್ರತ್ಯಯವನ್ನು ಹೊಂದಿರುತ್ತೆ. ಹೇಗೆ ಅಲ್ಲಿ ಕರ್ತೃ ಪ್ರಥಮ ವಿಭಕ್ತಿ ಪ್ರತ್ಯಯವನ್ನು ಹೊಂದಿತ್ತೋ ಇಲ್ಲಿ ಕರ್ಮಪದ ಪ್ರಥಮ ವಿಭಕ್ತಿ ಪ್ರತ್ಯಯವನ್ನು ಹೊಂದಿರುತ್ತೆ. ನೆಕ್ಸ್ಟ್ ಕರ್ತೃಪದ ತೃತೀಯ ವಿಭಕ್ತಿ ಪ್ರತ್ಯಯವನ್ನು ಹೊಂದಿರುತ್ತೆ. ಇಂದ ಅನ್ನೋ ಪ್ರತ್ಯಯವನ್ನು ಕರ್ತೃಪದ ಹೊಂದಿರುತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು, ಈ ಕರ್ಮಣಿ ಪ್ರಯೋಗ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಕ್ರಿಯಾಪದದಲ್ಲಿ ಅಲ್ಪಡು ಅನ್ನೋ ಒಂದು ಪ್ರತ್ಯಯ ಬರುತ್ತೆ. ಎಲ್ಲಿ ಬರುತ್ತೆ ಅಂತ ಅಂದರೆ ಧಾತುವಿಗೂ ಹಾಗೆ ಆಖ್ಯಾತ ಕ್ರಿಯಾಪ್ರತ್ಯಯಕ್ಕೂ ಮಧ್ಯೆ ಈ ಅಲ್ಪಡು ಅನ್ನೋ ಒಂದು ಪ್ರತ್ಯಯ ಬರುತ್ತೆ. ಫಾರ್ ಎಕ್ಸಾಂಪಲ್ ಬರೆಯಲ್ಪಟ್ಟಿತು. ಬರೆ ಅನ್ನೋದು ಧಾತು, ಈ ಕೊನೆಯಲ್ಲಿ ಬರುವಂತಹ ಇತು ಆಖ್ಯಾತ ಪ್ರತ್ಯಯ. ಮಧ್ಯ ಬಂದಿದೆಯಲ್ಲ ಅಲ್ಪಡು ಅನ್ನೋದು ಕರ್ಮಣಿ ಪ್ರಯೋಗದ ಪ್ರತ್ಯಯ. ಬರೆ ಪ್ಲಸ್ ಅಲ್ಪಡು ಪ್ಲಸ್ ಇತು ಬರೆಯಲ್ಪಟ್ಟಿತು. ಅರ್ಥ ಆಗ್ತಿದೆ ಅಲ್ವಾ ಯಾವ ರೀತಿ ಕರ್ಮಣಿ ಪ್ರಯೋಗ ಆಗುತ್ತೆ ಅಂತ? ಮುಖ್ಯವಾಗಿ ಕರ್ತೃವಿನ ಸ್ಥಾನದಲ್ಲಿ ಕರ್ಮಪದ ಬರುತ್ತೆ. ಕರ್ಮಪದ ಪ್ರಧಾನವಾಗಿರುವಂತಹ ವಾಕ್ಯವನ್ನು ನಾವು ಕರ್ಮಣಿ ಪ್ರಯೋಗದಲ್ಲಿ ಕಾಣ್ತೀವಿ. ಕರ್ಮಪದ ಪ್ರಥಮ ವಿಭಕ್ತಿ ಪ್ರತ್ಯಯವನ್ನು ಸೂಚಿಸ್ತಾ ಇರುತ್ತೆ ಹೂ ಅನ್ನೋದು. ಇನ್ನು ಕರ್ತೃಪದ ಎಲ್ಲಿ ಕರ್ಮಣಿಯಲ್ಲಿ ಕರ್ತೃಪದ ಇಂದ ಅನ್ನೋ ತೃತೀಯ ವಿಭಕ್ತಿ ಪ್ರತ್ಯಯವನ್ನು ಸೂಚಿಸ್ತಾ ಇರುತ್ತೆ. ಕ್ರಿಯಾಪದದಲ್ಲಿ ಅಲ್ಪಡು ಅನ್ನೋ ಪ್ರತ್ಯಯ ಬಂದಿರುತ್ತೆ. ಇದು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ 3 ಅಂಶಗಳು. ಇವಾಗ ಉದಾಹರಣೆಗಳನ್ನ ನೋಡ್ಕೊಂಬರೋಣವಾ? ಕಥೆಯು ಕವಿಯಿಂದ ಬರೆಯಲ್ಪಟ್ಟಿತು. ಅನ್ನವು ಭೀಮನಿಂದ ಉಣ್ಣಲ್ಪಟ್ಟಿತು. ರಾಣಿಯು ರಾಜುವಿನಿಂದ ನೂಕಲ್ಪಟ್ಟಳು. ಗಾಡಿಯು ಲತಾಳಿಂದ ತಳ್ಳಲ್ಪಟ್ಟಿತು. ಕಂಸನು ಕೃಷ್ಣನಿಂದ ಕೊಲ್ಲಲ್ಪಟ್ಟನು. ಕಟ್ಟಿಗೆಯು ರವಿಯ ಕೊಡಲಿಯಿಂದ ಸೀಳಲ್ಪಟ್ಟಿತು. ನೋಡಿ, ಇಲ್ಲೊಂದು 6 ಉದಾಹರಣೆಗಳನ್ನ ಕೊಟ್ಟಿದ್ದೀನಿ. ಮೊದಲೇದು ನೋಡಿ, ಕಥೆಯು ಕವಿಯಿಂದ ಬರೆಯಲ್ಪಟ್ಟಿತು. ಸೇಮ್ ಹಿಂದೆ ಯಾವ ರೀತಿ ತಿಳ್ಕೊಂಡಿದ್ವಿ? ಕರ್ತೃವಿನ ಲಿಂಗ ವಚನವನ್ನೇ ಅನುಸರಿಸ್ಕೊಂಡು ಕ್ರಿಯಾಪದ ರಚನೆ ಆಗುತ್ತೆ ಅಂತ. ಇಲ್ಲಿ ಕರ್ತೃವಿನ ಸ್ಥಾನದಲ್ಲಿ ಕರ್ಮಪದ ಬಂದಿದ್ರೂ ಸಹ ಈ ಕರ್ಮಪದ ಯಾವುದನ್ನು ಸೂಚಿಸ್ತಾ ಇದೆ, ಯಾವ ಲಿಂಗವನ್ನು ಸೂಚಿಸ್ತಾ ಇದೆಯೋ ಅದೇ ಪ್ರಕಾರವಾಗಿ ಕ್ರಿಯಾಪದ ರಚನೆಯಾಗಿದೆ. ಕಥೆಯು ಇದು ನಪುಂಸಕ ಲಿಂಗ, ಬರೆಯಲ್ಪಟ್ಟಿತು ಅಂತ ಬಂದಿದೆ ಕ್ರಿಯಾಪದದಲ್ಲಿ. ಅನ್ನವು ನಪುಂಸಕ ಲಿಂಗ, ಉಣ್ಣಲ್ಪಟ್ಟಿತು ಅಂತ ಕ್ರಿಯಾಪದದಲ್ಲಿ ಬಂದಿದೆ. ನೆಕ್ಸ್ಟು ರಾಣಿಯು ಇದು ಸ್ತ್ರೀವಾಚಕ ಅಲ್ವಾ? ನೂಕಲ್ಪಟ್ಟಳು ನೋಡಿ ಸ್ತ್ರೀವಾಚಕದಲ್ಲೇ ಕ್ರಿಯಾಪದ ಬಂದಿದೆ. ನೆಕ್ಸ್ಟು ಗಾಡಿಯು ಇದು ನಪುಂಸಕ ಅಲ್ವಾ? ತಳ್ಳಲ್ಪಟ್ಟಿತು ಇದೊಂದು ಪಾಯಿಂಟು. ನೆಕ್ಸ್ಟು ಕರ್ಮಪದ ಹೂ ಅನ್ನೋ ವಿಭಕ್ತಿ ಪ್ರತ್ಯಯದಿಂದ ಎಂಡಾಗ್ತಾ ಇದೆ. ಕಥೆಯು, ಅನ್ನವು, ರಾಣಿಯು, ಗಾಡಿಯು ಅಲ್ವಾ? ನೆಕ್ಸ್ಟು ಕರ್ತೃಪದ, ಇಲ್ಲಿ ಕರ್ತೃ ಮೇಲ್ಗಡೆ ಕರ್ಮಪದ ಆಗಿತ್ತು. ಈ ಕರ್ತೃಪದ ಇಂದ ಅನ್ನೋ ತೃತೀಯ ವಿಭಕ್ತಿ ಪ್ರತ್ಯಯದಿಂದ ಎಂಡಾಗ್ತಾ ಇದೆ. ಕವಿಯಿಂದ, ಭೀಮನಿಂದ, ರಾಜುವಿನಿಂದ ಈ ಥರ. ನೆಕ್ಸ್ಟ್ ಕ್ರಿಯಾಪದದಲ್ಲಿ ಅಲ್ಪಡು ಅನ್ನೋ ಒಂದು ಪ್ರತ್ಯಯ ಬರ್ತಾ ಇದೆ. ಬರೆಯಲ್ಪಟ್ಟಿತು, ಉಣ್ಣಲ್ಪಟ್ಟಿತು, ನೂಕಲ್ಪಟ್ಟಳು. ಇದರಿಂದ ಏನು ಗೊತ್ತಾಗ್ತಿದೆ ಅಂತಂದರೆ ಕರ್ಮಣಿ ಪ್ರಯೋಗದಲ್ಲಿ ಹೆಸರೇ ಹೇಳ್ದಂಗೆ ಕರ್ಮಪದ ಪ್ರಾಧಾನ್ಯತೆಯನ್ನು ವಹಿಸ್ಕೊತಾ ಇದೆ. ಈ ಕರ್ಮಪದ ಪ್ರಥಮ ವಿಭಕ್ತಿ ಪ್ರತ್ಯಯವನ್ನು ಹೊಂದಿರುತ್ತೆ. ಕರ್ಮಪದ ಆದಮೇಲೆ ಬರುವಂತಹ ಕರ್ತೃ ತೃತೀಯ ವಿಭಕ್ತಿ ಪ್ರತ್ಯಯವನ್ನು ಹೊಂದಿರುತ್ತೆ. ನೆಕ್ಸ್ಟು ಕ್ರಿಯಾಪದ ಇಲ್ಲಿ ಅಲ್ಪಡು ಅನ್ನೋ ಒಂದು ಪ್ರತ್ಯಯವನ್ನು ಹೊಂದಿರುತ್ತೆ. ಇವಿಷ್ಟರ ಸಂಗಮವನ್ನು ನಾವು ಕರ್ಮಣಿ ಪ್ರಯೋಗ ಅಂತ ಕರಿತೀವಿ. ಇದಿಷ್ಟು ಅರ್ಥ ಆಯ್ತಲ್ವಾ? ಈ ಕರ್ಮಣಿ ಪ್ರಯೋಗವನ್ನು ಇನ್ನೊಂದು ರೀತಿಯಲ್ಲೂ ಬರೀಬೋದು. ಮೊದಲನೇ ಕರ್ಮಣಿ ಪ್ರಯೋಗದಲ್ಲಿ ಆರಂಭದಲ್ಲಿ ಕರ್ಮಪದ ಬಂದಿತ್ತು, ನಂತರದಲ್ಲಿ ಕರ್ತೃಪದ, ಆಮೇಲೆ ಕ್ರಿಯಾಪದ ಅಲ್ಪಡು ಸೇರಿಕೊಂಡಿತ್ತು. ಕರ್ಮಣಿ ಪ್ರಯೋಗದ ಎರಡನೇ ರೀತಿ ತುಂಬಾ ಈಸಿ. ಯಾಕಂದರೆ ಕರ್ತರಿ ಪ್ರಯೋಗ ಯಾವ ರೀತಿ ನೇರವಾಗಿತ್ತೋ ಇದು ಒಂದು ಸ್ವಲ್ಪ ಅದೇ ಥರನೇ ಅನಿಸುತ್ತೆ ನಮಗೆ. ಕರ್ತೃ ಕರ್ಮ ಕ್ರಿಯಾಪದ. ಕವಿಯು ಕಥೆಯನ್ನು ಬರೆಯುತ್ತಾನೆ. ಈ ಥರ ನೇರವಾಗಿದ್ದರೆ ಅದನ್ನು ಕರ್ತರಿ ಪ್ರಯೋಗ ಅಂತ ತಿಳ್ಕೊಂಡ್ವಿ. ಕರ್ಮಣಿ ಪ್ರಯೋಗದಲ್ಲೂ ಇದೇ ಥರನೇ ಇರುತ್ತೆ. ಕರ್ತೃ ಜಾಗದಲ್ಲಿ ಕರ್ತೃನೇ ಇರುತ್ತೆ, ಕರ್ಮಪದದಲ್ಲಿ ಕರ್ಮಪದನೇ ಇರುತ್ತೆ, ಕ್ರಿಯಾಪದದಲ್ಲಿ ಕ್ರಿಯಾಪದನೇ ಇರುತ್ತೆ. ಆದರೆ ಅಲ್ಪಡು ಅನ್ನೋದು ಸೇರಿಕೊಂಡಿರುತ್ತೆ. ಯಾವ ಥರ ಅಂತ ಅಂದರೆ ನೋಡಿ, ಕವಿಯು ಕಥೆಯನ್ನು ಬರೆಯುತ್ತಾನೆ. ಕವಿಯು ಅನ್ನೋ ಕಡೆ ಪ್ರಥಮ ವಿಭಕ್ತಿ ಪ್ರತ್ಯಯ ಬಂದಿದೆ ಕರ್ತೃವಿಗೆ ಅಲ್ವಾ? ಅದೇ ಕರ್ಮಣಿ ಪ್ರಯೋಗದಲ್ಲಿ ಕವಿಯಿಂದ ಅಂತ ಆಗುತ್ತೆ, ತೃತೀಯ ವಿಭಕ್ತಿ ಪ್ರತ್ಯಯ ಬರುತ್ತೆ.
ಕರ್ತರಿಯಲ್ಲಿ ಕರ್ಮಪದ ಕಥೆಯನ್ನು ಅಂತ ಇತ್ತಲ್ವಾ, ಕರ್ಮಣಿ ಪ್ರಯೋಗದಲ್ಲಿ ಇದೇ ಕರ್ಮಪದ ಕಥೆಯು ಅಂತ ಆಯಿತು. ಇಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯ ಬಂತು. ಕವಿಯಿಂದ ಕಥೆಯು ಬರೆಯಲ್ಪಟ್ಟಿತು. ಈ ಬರೆಯಲ್ಪಟ್ಟಿತು ಮೊದಲನೇ ವಿಧದಲ್ಲೇ ಇತ್ತಲ್ಲ, ಸೇಮ್ ಅದೇ ಥರನೇ ಬರುತ್ತೆ ಇಲ್ಲೂ ಸಹ. ಬರೆಯಲ್ಪಟ್ಟಿತು ಅಲ್ಪಡು ಅನ್ನೋ ಪ್ರತ್ಯಯ ಸೇರಿಕೊಂಡು. ಇನ್ನೂ ಒಂದು ಉದಾಹರಣೆ ನೋಡ್ಕೊಳ್ಳಿ. ಭೀಮನು ಅನ್ನವನ್ನು ಉಂಡನು. ಇದು ಕರ್ತರಿ ಪ್ರಯೋಗ. ಇದನ್ನು ಕರ್ಮಣಿ ಪ್ರಯೋಗಕ್ಕೆ ಮಾಡಬೇಕು ಅಂತಂದರೆ ಭೀಮನಿಂದ, ಇಂದ ಅನ್ನೋ ತೃತೀಯ ವಿಭಕ್ತಿ ಪ್ರತ್ಯಯ ಬಂದಿದೆ. ಭೀಮನಿಂದ ಅನ್ನವು, ಇಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯ ಉ ಅಂತ ಬಂದಿದೆ. ಭೀಮನಿಂದ ಅನ್ನವು ಉಣ್ಣಲ್ಪಟ್ಟಿತು. ಅಲ್ಪಡು ಅನ್ನೋ ಪ್ರತ್ಯಯ ಬಂದಿದೆ ಕ್ರಿಯಾಪದದಲ್ಲಿ. ಭೀಮನಿಂದ ಅನ್ನವು ಉಣ್ಣಲ್ಪಟ್ಟಿತು. ಅರ್ಥ ಆಗ್ತಿದೆ ಅಲ್ವಾ? ನೋಡಿ, ಈ ಕರ್ಮಣಿ ಪ್ರಯೋಗವನ್ನು ಎರಡು ರೀತಿಯಿಂದನೂ ಮಾಡ್ಬೋದು, ಅರ್ಥ ಮಾತ್ರ ಕೆಡೋದಿಲ್ಲ. ಒಂದು ಥರದಲ್ಲಿ ಕರ್ಮಪದ ಆರಂಭದಲ್ಲಿ ಬಂದು ಕರ್ತೃಪದ ನಂತರದಲ್ಲಿ ಬಂದು ಅಲ್ಪಡು ಅನ್ನೋ ಪ್ರತ್ಯಯ ಸೇರಿಕೊಂಡು ಕ್ರಿಯಾಪದ ಉಂಟಾಗುತ್ತೆ. ಕಥೆಯು ಕವಿಯಿಂದ ಬರೆಯಲ್ಪಟ್ಟಿತು. ಅನ್ನವು ಭೀಮನಿಂದ ಉಣ್ಣಲ್ಪಟ್ಟಿತು. ರಾಣಿಯು ರಾಜುವಿನಿಂದ ನೂಕಲ್ಪಟ್ಟಳು. ಇದು ಒಂದು ರೀತಿ ಕರ್ಮಣಿ ಪ್ರಯೋಗ. ಇನ್ನೊಂದು ರೀತಿಯಲ್ಲಿ ಕವಿಯಿಂದ ಕಥೆಯು ಬರೆಯಲ್ಪಟ್ಟಿತು. ಇಲ್ಲಿ ಕರ್ತೃಪದ ಹಾಗೆ ಇದೆ, ಕರ್ತೃಪದದ ಜೊತೆಗೆ ತೃತೀಯ ವಿಭಕ್ತಿ ಪ್ರತ್ಯಯ ಸೇರಿಕೊಂಡಿದೆ. ನೆಕ್ಸ್ಟ್ ಕರ್ಮಪದ ಅದೇ ಥರ ಇದೆ, ಕರ್ಮಪದದ ಜೊತೆಗೆ ಪ್ರಥಮ ವಿಭಕ್ತಿ ಪ್ರತ್ಯಯ ಉ ಸೇರಿಕೊಂಡಿದೆ. ಕ್ರಿಯಾಪದದಲ್ಲಿ ಅಲ್ಪಡು ಅನ್ನೋ ಪ್ರತ್ಯಯ ಸೇರಿಕೊಂಡು ಎರಡನೇ ವಿಧದಲ್ಲಿ ಕವಿಯಿಂದ ಕಥೆಯು ಬರೆಯಲ್ಪಟ್ಟಿತ್ತು ಅನ್ನೋ ಕರ್ಮಣಿ ಪ್ರಯೋಗ ರಚನೆ ಆಯಿತು. ನೆಕ್ಸ್ಟು ಭೀಮನಿಂದ ಅನ್ನವು ಉಣ್ಣಲ್ಪಟ್ಟಿತ್ತು. ಸೇಮ್ ಇದೇ ಥರನೇ. ಇವಿಷ್ಟು ಕರ್ತರಿ ಮತ್ತು ಕರ್ಮಣಿ ಪ್ರಯೋಗದ ಬಗ್ಗೆ ಇರುವಂತಹ ಒಂದು ಚಿಕ್ಕ ಮಾಹಿತಿ. ಸ್ನೇಹಿತರೆ, ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.